ಇನ್ನು ಆರ್ಎಸ್ಎಸ್ ಚಟುವಟಿಕೆಯ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ವಿಚಾರಕ್ಕೆ ಆರ್ಎಸ್ಎಸ್ ಅನ್ನ ಮುಟ್ಟೋಕ್ ಬಂದ್ರೆ ಭಸ್ಮ ಆಗೋಗ್ತೀರಾ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವುದು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆಯಾಗಿದೆ. ದೇಶದ ಪ್ರಧಾನಿ ಮೋದಿಯೇ ಆರ್ಎಸ್ಎಸ್, ರಾಷ್ಟ್ರಪತಿ ಉಪರಾಷ್ಟ್ರಪತಿಯೂ ಆರ್ಎಸ್ಎಸ್, ಕರ್ನಾಟಕದ ಗವರ್ನರ್ ಕೂಡ ಆರ್ಎಸ್ಎಸ್. ಮೊದಲು ಕಾಂಗ್ರೆಸ್ನವರನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರ್ ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದ್ರೆ ನೀವು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಿದೆ. ಆರ್ಎಸ್ಎಸ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದಷ್ಟೇ. ಹೇಳ್ದಲ್ಲ, ನಿಮ್ಗೇನಂತ ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಈ ಮಾಡ್ತೀರಾ? ಇವತ್ತೇ ಮಾಡಿ. ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನ. ನಿಮ್ ಕೈಲೇ ಏನು ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮ್ಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ಗಳಗಡ ಗಳಗಡ ಗಳಗಳ ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ? ಅಧಿಕಾರನೇ ಇಲ್ಲ ನಿಮ್ಗೆ. ಅಧಿಕಾರ ಇಲ್ಲದೆ ಮಾತಾಡುವಂತ ಚಟ ನಿಮ್ಗಷ್ಟೇ. ಪರಮೇಶ್ವರ್ ಅವರು ಸದನದಲ್ಲೇ ಹೇಳಿದ್ರು, ರಿಜಿಸ್ಟರ್ ಆಗದೆ ಇರುವಂತಹ ಸಂಸ್ಥೆ ಇದು, ಸಂಘ ರಿಜಿಸ್ಟರ್ ಆಗದೆ ಇರುವಂತಹ ಸಂಘ ಇದು, ಸದನದಲ್ಲೇ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಚಟುವಟಿಕೆಯ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ವಿಚಾರಕ್ಕೆ ಆರ್ಎಸ್ಎಸ್ ಅನ್ನ ಮುಟ್ಟೋಕ್ ಬಂದ್ರೆ ಭಸ್ಮ ಆಗೋಗ್ತೀರಾ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವುದು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆಯಾಗಿದೆ. ದೇಶದ ಪ್ರಧಾನಿ ಮೋದಿಯೇ ಆರ್ಎಸ್ಎಸ್, ರಾಷ್ಟ್ರಪತಿ ಉಪರಾಷ್ಟ್ರಪತಿಯೂ ಆರ್ಎಸ್ಎಸ್, ಕರ್ನಾಟಕದ ಗವರ್ನರ್ ಕೂಡ ಆರ್ಎಸ್ಎಸ್. ಮೊದಲು ಕಾಂಗ್ರೆಸ್ನವರನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರ್ ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದ್ರೆ ನೀವು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಿದೆ. ಆರ್ಎಸ್ಎಸ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದಷ್ಟೇ. ಹೇಳ್ದಲ್ಲ, ನಿಮ್ಗೇನಂತ ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಈ ಮಾಡ್ತೀರಾ? ಇವತ್ತೇ ಮಾಡಿ. ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನ. ನಿಮ್ ಕೈಲೇ ಏನು ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮ್ಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ಗಳಗಡ ಗಳಗಡ ಗಳಗಳ ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ? ಅಧಿಕಾರನೇ ಇಲ್ಲ ನಿಮ್ಗೆ. ಅಧಿಕಾರ ಇಲ್ಲದೆ ಮಾತಾಡುವಂತ ಚಟ ನಿಮ್ಗಷ್ಟೇ. ಪರಮೇಶ್ವರ್ ಅವರು ಸದನದಲ್ಲೇ ಹೇಳಿದ್ರು, ರಿಜಿಸ್ಟರ್ ಆಗದೆ ಇರುವಂತಹ ಸಂಸ್ಥೆ ಇದು, ಸಂಘ ರಿಜಿಸ್ಟರ್ ಆಗದೆ ಇರುವಂತಹ ಸಂಘ ಇದು, ಸದನದಲ್ಲೇ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಚಟುವಟಿಕೆಯ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ವಿಚಾರಕ್ಕೆ ಆರ್ಎಸ್ಎಸ್ ಅನ್ನ ಮುಟ್ಟೋಕ್ ಬಂದ್ರೆ ಭಸ್ಮ ಆಗೋಗ್ತೀರಾ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವುದು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆಯಾಗಿದೆ. ದೇಶದ ಪ್ರಧಾನಿ ಮೋದಿಯೇ ಆರ್ಎಸ್ಎಸ್, ರಾಷ್ಟ್ರಪತಿ ಉಪರಾಷ್ಟ್ರಪತಿಯೂ ಆರ್ಎಸ್ಎಸ್, ಕರ್ನಾಟಕದ ಗವರ್ನರ್ ಕೂಡ ಆರ್ಎಸ್ಎಸ್.
ಮೊದಲು ಕಾಂಗ್ರೆಸ್ನವರನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರ್ ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದ್ರೆ ನೀವು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವ್ರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆ ಗೊತ್ತಿದೆ. ಆರ್ಎಸ್ಎಸ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದಷ್ಟೇ. ಹೇಳ್ದಲ್ಲ, ನಿಮ್ಗೇನ ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಮಾಡ್ತೀರಾ? ಇವತ್ತೇ ಮಾಡಿ. ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನ. ನಿಮ್ ಕೈಲೇ ಏನು ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮ್ಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ಗಳಗಡ ಗಳ 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 ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ? ಅಧಿಕಾರನೇ ಇಲ್ಲ ನಿಮ್ಗೆ. ಅಧಿಕಾರ ಇಲ್ಲದೆ ಮಾತಾಡುವಂತ ಚಟ ನಿಮ್ಗಷ್ಟೇ. ಪರಮೇಶ್ವರ್ ಅವರು ಸದನದಲ್ಲೇ ಹೇಳಿದ್ರು, ರಿಜಿಸ್ಟರ್ ಆಗದೆ ಇರುವಂತಹ ಸಂಸ್ಥೆ ಇದು, ಸಂಘ ರಿಜಿಸ್ಟರ್ ಆಗದೆ ಇರುವಂತಹ ಸಂಘ ಇದು, ಸದನದಲ್ಲೇ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಚಟುವಟಿಕೆಯ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ವಿಚಾರಕ್ಕೆ ಆರ್ಎಸ್ಎಸ್ ಅನ್ನ ಮುಟ್ಟೋಕ್ ಬಂದ್ರೆ ಭಸ್ಮ ಆಗೋಗ್ತೀರಾ? ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವುದು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆಯಾಗಿದೆ. ದೇಶದ ಪ್ರಧಾನಿ ಮೋದಿಯೇ ಆರ್ಎಸ್ಎಸ್, ರಾಷ್ಟ್ರಪತಿ ಉಪರಾಷ್ಟ್ರಪತಿಯೂ ಆರ್ಎಸ್ಎಸ್, ಕರ್ನಾಟಕದ ಗವರ್ನರ್ ಕೂಡ ಆರ್ಎಸ್ಎಸ್. ಮೊದಲು ಕಾಂಗ್ರೆಸ್ನವರನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರ್ ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದ್ರೆ ನೀವು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವ್ರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆ ಗೊತ್ತಿದೆ. ಆರ್ಎಸ್ಎಸ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದಷ್ಟೇ. ಹೇಳ್ದಲ್ಲ, ನಿಮ್ಗೇನ ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಮಾಡ್ತೀರಾ? ಇವತ್ತೇ ಮಾಡಿ. ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನ. ನಿಮ್ ಕೈಲೇ ಏನು ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮ್ಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ಗಳಗಡ ಗಳ 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 ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ? ಅಧಿಕಾರನೇ ಇಲ್ಲ ನಿಮ್ಗೆ. ಅಧಿಕಾರ ಇಲ್ಲದೆ ಮಾತಾಡುವಂತ ಚಟ ನಿಮ್ಗಷ್ಟೇ. ಪರಮೇಶ್ವರ್ ಅವರು ಸದನದಲ್ಲೇ ಹೇಳಿದ್ರು, ರಿಜಿಸ್ಟರ್ ಆಗದೆ ಇರುವಂತಹ ಸಂಸ್ಥೆ ಇದು, ಸಂಘ ರಿಜಿಸ್ಟರ್ ಆಗದೆ ಇರುವಂತಹ ಸಂಘ ಇದು, ಸದನದಲ್ಲೇ ಹೇಳಿದ್ರು.